ಕೆರಗೋಡ್ನಲ್ಲಿ ಮಾಡಿರುವಂಥ ಸರ್ಕಾರದ ಈ ಕೃತ್ಯವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಅದರಲ್ಲೂ ರಜೆ ದಿನ, ಶನಿವಾರ ಭಾನುವಾರ ರಜೆ ದಿನ ಬಂದು ಯಾವ ನೋಟಿಸು ಕೊಡದೆ ಏಕಾಏಕಿ ಸರ್ಕಾರದಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ. ಈ ದುರ್ಬಳಕೆ ಮತ್ತು ದೌರ್ಜನ್ಯವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ರಾಜಕಾರಣ ಮಾಡ್ತಿಲ್ಲ, ನಾವು ನಮ್ಮ ಪಾಡಿಗಿದೆ. ಇಲ್ಲಿ ನೋಡಿ, ಈ ಗ್ರಾಮದಲ್ಲಿ ಎಲ್ಲ ಜನನೂ ಇದ್ದಾರೆ, ಎಲ್ಲ ರೀತಿ ಜನನು. ಇಲ್ಲಿ ಯಾರನ್ನು ಗೆಲ್ತಿದ್ದಾರೆ? ಏನೋ ಒಳ್ಳೆ ಜನ, ರಾಮನ ಭಕ್ತರು ಇರ್ತಾರೆ, ನಮ್ಮ ಭಾವನೆನ ಗೌರವಿಸ್ತಾರೆ ಅಂತ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟವ್ರೆ. ಇವರು ರಾಕ್ಷಸರು ಆಗಿದ್ದಾರೆ. ಇವರು ರಾಮನ ಭಕ್ತರಲ್ಲ, ಇವರು ರಾಕ್ಷಸರು ಅನ್ನೋಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ವ್ಯಕ್ತಪಡಿಸಿದೆ. ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಆದರೆ ಅವಕಾಶ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಇವರು ಮನುಷ್ಯನ ಥರ ನಡ್ಕೋತಿಲ್ಲ, ರಾಕ್ಷಸರಾಗಿದ್ದಾರೆ. ರಾಮನಾಗಿ ಅಂತ ಕೇಳ್ತಾ ಇದ್ದೀವಿ. ರಾಮ ಭಕ್ತರಾಗಪ್ಪ, ರಾಮನ ಮರ್ಯಾದಾ ಪುರುಷರಾದಂಥ ರಾಮನ ರೀತಿ ನಡ್ಕೊಳ್ಳಿ, ನಿಮ್ಮ ನಡವಳಿಕೆಗಳು ಚೆನ್ನಾಗಿರಲಿ ಅಂತ ಜನ ಬಯಸ್ತಿದ್ದಾರೆ. ಆದರೆ ಇವರು ನಾವು ರಾಮ ಆಗಲ್ಲ, ನಾವು ರಾಕ್ಷಸರು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಕಾರಣದಲ್ಲೂ BJPಯವರು, ಯಾವ ಕಾರಣದಲ್ಲೂ JDSನವರು ಯಾವ ರಾಜಕೀಯನೂ ಮಾಡಿಲ್ಲ. ರಾಜಕೀಯ ಮಾಡ್ತಿರೋರು ಕಾಂಗ್ರೆಸ್ ಅವರು. ಸೆಲ್ಫ್ ವಿಕೆಟ್ ಅವರಾಗವರೇ ತಮ್ಮ ಅಧಿಕಾರದ ದುರ್ಬಳಕೆಯನ್ನು ಮಾಡಿ ಜನನ ವಿರೋಧ ಮಾಡ್ಕೊಂಡಿದ್ದಾರೆ, ಜನರ ಭಾವನೆಗೂ ವಿರುದ್ಧವಾಗಿದ್ದಾರೆ. ನೋಡಿ, ನಾವೇನು ರಾಷ್ಟ್ರಧ್ವಜ ಆರಿಸಬಾರ್ದು ವಿರುದ್ಧ ಇಲ್ಲ, ಜನನೇ ಆರಿಸ್ತಾ ಇದ್ರು. ಈಗ ಗಣರಾಜ್ಯೋತ್ಸವವನ್ನು ಮಾಡಿದ್ರು, ರಾಷ್ಟ್ರಧ್ವಜವನ್ನು ಆರಿಸಿದ್ರು. ಏನು ಜನ ಏನೋ ಇವ್ರು ಬಂದು ಆರಿಸಿದ್ರ? ಜನನೇ ಇಲ್ಲಿ ಆರಿಸಿದ್ರು. ಇವ್ರನ್ನ ಕೇಳ್ಕೊಂಡು ದೇಶಭಕ್ತಿ ತೋರಿಸ್ಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗಂತೂ ದೇಶಭಕ್ತಿ ಇಲ್ಲ. ಈ ಕೆರಗೋಡಿನ ಗ್ರಾಮಸ್ಥರಿಗೆ ದೇಶಭಕ್ತಿ ಇದೆ, ರಾಮನ ಭಕ್ತಿನೂ ಇದೆ. ಹಾಗಾಗಿ ಇಲ್ಲಿ ಭಗವಧ್ವಜವನ್ನು ಆರಿಸೋದೇ ನಮ್ಮ ಮುಖ್ಯ ಗುರಿ. ಅದನ್ನು ಆರಿಸ್ತೀವಿ, ಆರಿಸೋರ್ಗು ಆರಿಸ್ತೀವಿ. ಹಾಗಾಗಿ ಯಾವ ಕಾರಣದಲ್ಲೂ ಈ ಸರ್ಕಾರ ಯಾವ ಒಂದು ಭಗವಧ್ವಜವನ್ನು ಆರಿಸ್ಲಿಕ್ಕೆ ಅಡ್ಡ ಇದ್ದರೋ, ಹೇಗೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ವಿರುದ್ಧ ಇದ್ದಂಥವ್ರು ಕಾಂಗ್ರೆಸ್ ಸರ್ಕಾರದವರು, ಇಲ್ಲಿ ಇದ್ದಕ್ಕಿದ್ದಾಗೆ ದೇಶಭಕ್ತಿ ಬಂದ್ಬಿಡ್ತೇವೆ ಇವರಿಗೆ. ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾಕಕ್ಕೆ ವಿರುದ್ಧವಾಗಿದ್ದವರು ಇಲ್ಲಿ ಇದ್ದಕ್ಕಿದ್ದಂಗೆ ದೇಶಭಕ್ತಿನ ಇವರಿಗೆ ದೇಶಭಕ್ತಿ ಬಂದ್ಬಿಡ್ತು. ಇಲ್ಲಿ ಇವರು ಬರೀ ಕೂತಂತ್ರ ಜನರ ಭಾವನೆಯನ್ನ ಕೆರಳಿಸ್ತಾ ಇದ್ದಾರೆ, ಅವರ ಅಧಿಕಾರವನ್ನು ಪ್ರಯೋಗ ಮಾಡ್ತಿದ್ದಾರೆ. ನಮ್ಮನ್ನು ಎದುರಿಸ್ಬೋದು, ರಾಮ ಭಕ್ತರನ್ನು ಎದುರಿಸ್ಬೋದು ಅಂದ್ಕೊಂಡಿದ್ದಾರೆ. ಖಂಡಿತ ಇವ್ರು ಎದುರಿಸಕ್ಕಾಗಲ್ಲ. ಇವ್ರಿಗೆ ತಿರುಗೇಟನ್ನು ಇವತ್ತು ಜನ ಕೊಡ್ತಾರೆ ಸರಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಅಶೋಕಣ್ಣವರ ನಾಯಕತ್ವದಲ್ಲಿ ನಮ್ಮ ಚೆಲುವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಸ್ಥಳೀಯ ಅಶೋಕ್ ಜಯರಾಮ್ ಅವರು, ರಾಮಚಂದ್ರ ಅವರು, ಇನ್ನಿತರ ನಮ್ಮ ಅಶ್ವಥ್ ನಾರಾಯಣ ವಕ್ತಾರರು ಎಲ್ಲ ನಾಯಕರು ಬಂದಿದ್ದಾರೆ. ಎಲ್ಲ ಗ್ರಾಮಸ್ಥರ ಒಗ್ಗೂಡಿ ಈಗ ಧ್ವಜವನ್ನು ನನ್ನ ನಾಯಕರ ನಾಯಕತ್ವದಲ್ಲಿ ಆರಿಸಲಿಕ್ಕೆ ನಾವು ಮುಂದಾಗ್ತೀವಿ. ಮತ್ತು ಚಂದ್ಗಾಲ್ ಶಿವಣ್ಣನಿಗೆ ಹಿರಿಯ, ಮೊನ್ನೆ ತಾನೇ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಹೃದಯ ರೋಗದ ಸಮಸ್ಯೆಯಿಂದ ಹಿರಿಯ ಬಂದಾನೆ, ಅವ್ರನ್ನೂ ಎಕ್ಕಾಮಿಕ್ಕಿ ಹೊಡೆದವ್ರೆ. ಇಡೀ ಗ್ರಾಮದವ್ರನ್ನ ಹುಡುಕಿ ಹಿಂಗೆ ಹೊಡಿಯೋಂಥದ್ದು ಏನಪ್ಪ ಮಾಡಿದ್ದಾರೆ? ನಾವೇನು ತಪ್ಪು ಮಾಡಿದ್ದೀವಿ? ಯಾರ ಮನೆ ದೋಚಿದ್ದೀವ? ಇವರಂಗೆ ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೀವ, ದೋಚುತ್ತಾ ಇದೀವ? ರಾಮನ ಭಕ್ತರಾಗಿ ನಾವು ಬಂದಿದ್ದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.